ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಭಗವಂತನ ವಿಭೂತಿ ರೂಪ ಆಲಿಸಿದ ಅರ್ಜುನನು ಶ್ರೀಕೃಷ್ಣನಲ್ಲಿ ಶ್ರೇಷ್ಠವಾದ ಆಧ್ಯಾತ್ಮ ವಿದ್ಯೆಯ ರಹಸ್ಯವನ್ನು ಬೋಧಿಸಿದೆ. ಅದರಿಂದಾಗಿ ನನ್ನಲ್ಲಿ ಆವರಿಸಿದ್ದ ಮೋಹಾಂಧಕಾರವು ನಾಶವಾಯಿತು. ನಿನ್ನಿಂದ ಸಮಸ್ತ ಪ್ರಾಣಿ ಜೀವಿಗಳ ಉತ್ಪತ್ತಿ ಪ್ರಳಯದ ವಿಷಯ ನಾಶರಹಿತವಾದ ನಿನ್ನ ಅಕ್ಷರ ಮಹಿಮೆ ಕೂಡ ಆಲಿಸಿದ್ದೇನೆ. ಈಗ ನಿನ್ನ ವಿಶ್ವರೂಪ ವೈಷ್ಣವೀ ರೂಪ ಎಲ್ಲ ರೂಪಗಳನ್ನು ಒಳಗೊಂಡ ವಿಶ್ವವನ್ನೇ ಆವರಿಸಿರುವ ನಿನ್ನ ರೂಪವನ್ನು ಕಾಣಬೇಕೆಂದು ಆಸೆಯಾಗುತ್ತಿದೆ. ನೋಡುವುದಕ್ಕೆ ನಾನು ಅರ್ಹನೆಂದು ನಿನಗೆ ತೋರಿದರೆ ದಯಮಾಡಿ ಆ ಅವ್ಯಯವಾದ ಸ್ವರೂಪವನ್ನು ತೋರಿಸು ಎಂದು ಬೇಡಿದನು. ಅದಕ್ಕೆ ಶ್ರೀಕೃಷ್ಣನು, ಈಗ ನೀನು ನನ್ನ ನೂರಾರು ಸಾವಿರಾರು ನಾನಾ ಪ್ರಕಾರದ ಹಾಗೂ ಬಗೆ ಬಗೆಯ ಬಣ್ಣ ಬಣ್ಣದ ಆಕೃತಿಗಳುಳ್ಳ ಅಲೌಕಿಕವಾದ ರೂಪವನ್ನು ನೋಡು. ದ್ವಾದಶಾದಿತ್ಯರನ್ನು, ಅಷ್ಟವಸುಗಳನ್ನು, ಏಕಾದಶ ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಸಪ್ತ ಮಾರುತರನ್ನು, ಹೀಗೆ ಅನೇಕವಾದ ಎಂದು ಕೇಳದ, ತಿಳಿಯದ, ನೋಡದ ಆಶ್ಚರ್ಯಕರವಾದ ಅದ್ಭುತವಾದ ದೃಶ್ಯಗಳನ್ನು ಕಣ್ತುಂಬ ನೋಡು. ನನ್ನ ದೇಹದಲ್ಲಿ ಒಂದೇ ಕಡೆ ಇರುವಂತಹ ಸ್ಥಿರವಾದ ಚರ ಅಚರ ಸಹಿತವಾದ ಪೂರ್ಣ ಜಗತ್ತನ್ನು ನೋಡು. ಇನ್ನು ಏನನ್ನು ನೋಡಲು ಬಯಸುವೆಯೋ ಅವೆಲ್ಲವನ್ನೂ ನೋಡು ಎಂದು ಹೇಳುತ್ತಾ, ಈಗ ನಿನಗಿರುವ ಮನುಷ್ಯ ಶರೀರದ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ. ಆದ್ದರಿಂದ ನಿನಗೆ ನೋಡಲು ಯೋಗ್ಯವಾದ ದಿವ್ಯ ದೃಷ್ಟಿಯನ್ನು ಕರುಣಿಸುವೆನು. ಆದ್ದರಿಂದ ನನ್ನ ಅಲೌಕಿಕ ಯೋಗ ಶಕ್ತಿಯನ್ನು ವೀಕ್ಷಿಸು ಎನ್ನುವನು. ಇದನ್ನು ಆಲಿಸುತ್ತಿದ್ದ ಸಂಜಯನು ಧೃತರಾಷ್ಟ್ರನಲ್ಲಿ ವಿವರಿಸುತ್ತಾ, ಸರ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಶ್ರೀಕೃಷ್ಣನು ಈ ರೀತಿ ಹೇಳಿ ತನ್ನ ದಿವ್ಯವಾದ ಪರಮಶ್ರೇಷ್ಠವಾದ ವಿಶ್ವಾತ್ಮಕವಾದ ವಿಶ್ವರೂಪ ವಿರಾಟ್ ಸ್ವರೂಪ ಬ್ರಹ್ಮ ಸ್ವರೂಪವನ್ನು ತೋರಿಸುತ್ತಿರುವನು ಎನ್ನುತ್ತಾ ಅರ್ಜುನನನ್ನು ಕಾಣುತ್ತಿರುವುದನ್ನೇ ವಿವರಿಸುವನು. ಭಗವಂತನ ವಿಶ್ವರೂಪದ ವರ್ಣನೆ. ದಿವ್ಯ ಅನೇಕಾನೇಕ ಆಯುಧಗಳನ್ನು ಹಿಡಿದು ಅತ್ಯದ್ಭುತವಾದ ಸೌಂದರ್ಯದಿಂದ ಕೂಡಿ ನಾನಾ ಆಭರಣಗಳನ್ನು ಧರಿಸಿ ಅನೇಕ ಮುಖಗಳಿಂದ ನೇತ್ರಗಳಿಂದ ದಿವ್ಯವಾದ ವಸ್ತ್ರ ಹಾಗೂ ಪುಷ್ಪಮಾಲೆಗಳನ್ನು ಧರಿಸಿ ಮಹಾ ಅದ್ಭುತಗಳಿಂದ ಕೂಡಿ ಗಂಧ ಪರಿಮಳಗಳನ್ನು ಲೇಪಿಸಿಕೊಂಡು ಯಾವುದಕ್ಕೂ ಸರಿಸಾಟಿ ಇಲ್ಲದವನಾಗಿ ಎಲ್ಲ ಕಡೆಯಲ್ಲೂ ದೃಷ್ಟಿಯುಳ್ಳ ಪರಮಾತ್ಮನ ಅದ್ಭುತ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ಆಕಾಶದಲ್ಲಿ ಸಹಸ್ರಾರು ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಆ ವಿಶ್ವರೂಪವನ ತೇಜಸ್ ಪ್ರಕಾಶಕ್ಕೆ ಸರಿಸಾಟಿಯಾಗುವುದೇನೋ ಎಂಬಂಥ ನಾನಾ ವಿಚಿತ್ರಗಳಿಂದ ಕೂಡಿದ ಜಗತ್ತಿನ ಎಲ್ಲವನ್ನು ದೇವರ ದೇವನಾದ ಶ್ರೀಕೃಷ್ಣನ ದೇಹದಲ್ಲಿ ಇರುವುದನ್ನು ಅರ್ಜುನನು ಕಂಡನು. ಅಂತೆಯೇ ಆಶ್ಚರ್ಯಚಕಿತನಾಗಿ ರೋಮಾಂಚಿತನಾಗಿ ಪುಳಕಿತಗೊಂಡು ಶ್ರೀಕೃಷ್ಣ ಭಗವಂತನಿಗೆ ಭಕ್ತಿಯಿಂದ ತಲೆಬಾಗಿ ನಮಸ್ಕರಿಸುವನು. ಕರಗಳನ್ನು ಜೋಡಿಸಿ ಹೀಗೆ ಹೇಳಿದನು, ಹೇ ಪ್ರಭು, ನಾನು ನಿನ್ನ ದೇಹದಲ್ಲಿ ಎಲ್ಲ ಸಮಸ್ತ ದೇವತೆಗಳನ್ನು, ವಿಶೇಷ ಆಕಾರದ ಜೀವಿಗಳ ಸಮುದಾಯವನ್ನು, ಪದ್ಮಾಸೀನನಾದ ಬ್ರಹ್ಮದೇವನನ್ನು, ಈಶ್ವರನನ್ನು, ಋಷಿಗಳನ್ನು, ಉರಗಗಳನ್ನು ನೋಡುತ್ತಿದ್ದೇನೆ. ಅನೇಕ ಭುಜಗಳನ್ನು, ಉದರಗಳನ್ನು, ಮುಖಗಳನ್ನು, ನೇತ್ರಗಳನ್ನು ಹೊಂದಿ ಸರ್ವತೋಮುಖನಾಗಿ ಅನಂತವಾಗಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅದರಲ್ಲಿ ನಿನ್ನ ಆದಿ ಮಧ್ಯ ಅಂತ ಯಾವುದೆಂದು ತಿಳಿಯಲಾಗುತ್ತಿಲ್ಲ. ಕಿರೀಟದಿಂದ ಅಲಂಕೃತನಾಗಿ ಗದಾಚಕ್ರಗಳನ್ನು ಹಿಡಿದು ತೇಜೋರಾಶಿಯಾದ ಅಗ್ನಿ ಸೂರ್ಯರಂತೆ ಪ್ರಕಾಶಿಸುತ್ತಿರುವ ನಿನ್ನನ್ನು ನೋಡುತ್ತಿರುವೆನು. ನೀನೇ ತಿಳಿಯಲು ಯೋಗ್ಯನಾದ ಪರಬ್ರಹ್ಮನಾಗಿರುವೆ. ನೀನೇ ಈ ಜಗತ್ತಿನ ಆಶ್ರಯದಾತನಾಗಿರುವೆ. ನೀನೇ ಪುರಾತನ ಧರ್ಮದ ರಕ್ಷಕ, ಅವಿನಾಶಿ ಸನಾತನ ಪುರುಷನು ಆಗಿರುವೆ ಎಂದು ನನ್ನ ಹೃದಯ ಹೇಳುತ್ತಿದೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃದೇವತೆಗಳು, ಗಂಧರ್ವರು, ಯಕ್ಷರು, ಸಿದ್ಧರು, ಅಸುರರು ಮುಂತಾದವರೆಲ್ಲ ವಿಸ್ಮಿತರಾಗಿ ನಿನ್ನನ್ನೇ ನೋಡುತ್ತಿದ್ದಾರೆ. ಅನೇಕಾನೇಕ ಮುಖಗಳು, ಕಣ್ಣುಗಳು, ಭುಜಗಳು, ಎದೆಗಳು, ಪಾದಗಳು, ಉದರಗಳು, ಕೋರೆಹಲ್ಲುಗಳಿಂದ ಕೂಡಿದ ನಿನ್ನ ಆಶ್ಚರ್ಯಕರ ಅದ್ಭುತ ರೂಪವನ್ನು ಕಂಡು ಲೋಕವೇ ಹೆದರುತ್ತಿದೆ. ನಾನು ಕೂಡ ಹೆದರುತ್ತಿದ್ದೇನೆ. ಬಾನನ್ನು ಮುಟ್ಟುತ್ತಿರುವ ಪ್ರಜ್ವಲಿಸುತ್ತಿರುವ ಬಗೆ ಬಗೆ ಬಣ್ಣಗಳೆಲ್ಲ ಆಲಯವಾಗಿ ಬಾಯಿ ತೆರೆದ
ವಿಶಾಲ ನೇತ್ರಗಳುಳ್ಳ ನಿನ್ನ ರೂಪವನ್ನು ನೋಡಿ ನನ್ನ ಮನಸ್ಸು ಹೃದಯ ಭಯಗೊಂಡಿದೆ. ಆದ್ದರಿಂದ ಧೈರ್ಯಗೆಟ್ಟು ಶೋಭೆಗೆ ಒಳಗಾಗಿದ್ದೇನೆ. ಭಯಂಕರವಾದ ಕೋರೆ ಹಲ್ಲುಗಳಿಂದ ಕೂಡಿ ಪ್ರಳಯಾಗ್ನಿಯಂತೆ ತೋರುತ್ತಿರುವ ನಿನ್ನ ಮುಖವನ್ನು ಕಂಡು ನನಗೆ ದಿಗ್ಭ್ರಮೆ ಉಂಟಾಗುತ್ತಿದೆ. ಭೀಷ್ಮ, ದ್ರೋಣ, ಕರ್ಣ ಇತರ ಎಲ್ಲ ರಾಜರುಗಳಿಂದ ಕೂಡಿದ ದುರ್ಯೋಧನಾದಿ ಕೌರವ ಹಾಗೂ ನಮ್ಮ ಪಾಂಡವ ಸೇನಾ ಜನರು ಭಯಂಕರ ಕೋರೆ ಹಲ್ಲುಗಳಿರುವ ನಿನ್ನ ಬಾಯಿಯನ್ನು ಒಂದೇ ಸಮನೆ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಕೆಲವರ ತಲೆ ನಿನ್ನ ಹಲ್ಲುಗಳಿಗೆ ಸಿಲುಕಿ ಪುಡಿಪುಡಿಯಾಗಿ ನುಚ್ಚುನೂರಾಗುತ್ತಿದೆ. ತುಂಬಿ ಹರಿವ ನದಿಗಳು, ಪ್ರವಾಹಗಳು ಹೇಗೆ ಸಾಗರಾಭಿಮುಖವಾಗಿ ಹರಿಯುವುದೋ ಹಾಗೆ ಈ ಸೈನಿಕ ವೀರರೆಲ್ಲರೂ ಪ್ರಜ್ವಲಿತವಾದ ನಿನ್ನ ಮುಖದ ಬಾಯಿಯಲ್ಲಿ ಪ್ರವೇಶಿಸುತ್ತಿದ್ದಾರೆ. ಈ ಭಯಂಕರವಾದ ರೂಪವುಳ್ಳ ನೀನು ಯಾರು ಎಂಬುದನ್ನು ನನಗೆ ತಿಳಿಸು. ನಿನ್ನ ಭಾವವನ್ನು ತಿಳಿಯದ ನಾನು ಈ ಬಗೆಯ ಪ್ರವೃತ್ತಿಗೆ ಕಾರಣವೇನು ಎಂದು ತಿಳಿಯಲು ಅಪೇಕ್ಷಿಸುತ್ತಿದ್ದೇನೆ. ನಿನಗೆ ಪ್ರಣಾಮಗಳು. ನನ್ನಲ್ಲಿ ಪ್ರಸನ್ನನಾಗು ಎಂದು ಅರ್ಜುನನು ಕೇಳಿಕೊಳ್ಳಲು ಶ್ರೀಕೃಷ್ಣನು, ನಾನು ಲೋಕವನ್ನು ನಾಶ ಮಾಡುವುದಕ್ಕಾಗಿ ಕಾಲಪುರುಷ ಮಹಾಕಾಲನಾಗಿದ್ದೇನೆ. ಅಧರ್ಮಿಗಳನ್ನು ನಾಶ ಮಾಡುವುದೇ ನನ್ನ ಕಾರ್ಯ. ನೀನು ಯುದ್ಧವನ್ನು ಮಾಡದಿದ್ದರೂ ಈ ಸೈನ್ಯದಲ್ಲಿರುವ ಯಾರೂ ಬದುಕಲಾರರು. ಅದುದರಿಂದ ಮೇಲೇಳು, ವೈರಿಗಳನ್ನು ಜಯಿಸಿ ಯಶಸ್ಸು ಕೀರ್ತಿಯನ್ನು ಗಳಿಸಿಕೊ. ಧನಧಾನ್ಯಗಳಿಂದ ಕೂಡಿದ ರಾಜ್ಯವನ್ನು ಅನುಭವಿಸು. ಈಗಾಗಲೇ ಎಲ್ಲ ಶೂರರು ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ನೀನು ಕೇವಲ ನಿಮಿತ್ತ ಮಾತ್ರನಾಗು. ಮೊದಲೇ ನನ್ನಿಂದ ಹತರಾಗಿರುವ ಈ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮೊದಲಾದವರನ್ನು ನೆಪ ಮಾತ್ರಕ್ಕೆ ನಿರ್ಮೂಲನೆ ಮಾಡು. ವ್ಯಥೆ ಬಿಟ್ಟು ಶತ್ರುಗಳೊಡನೆ ಹೋರಾಡಿದರೆ ಖಂಡಿತವಾಗಿ ನೀನು ಜಯಶೀಲನಾಗುವೆ ಎಂದು ಹೇಳಿದನು ಎಂಬುದನ್ನು ಸಂಜಯನು ವಿವರಿಸಿದನು. ನೀನು ಕಂಡ ಈ ನನ್ನ ವಿಶ್ವರೂಪವು ನೋಡಲಿಕ್ಕೆ ದೊರೆಯುವುದು ದುರ್ಲಭ. ಈ ದರ್ಶನಕ್ಕಾಗಿ ದೇವತೆಗಳು ಸದಾ ಆಶಿಸುತ್ತಾರೆ. ನೀನು ಕಂಡ ಈ ರೂಪವು ವೇದಗಳನ್ನು ಓದಿದರೂ, ತಪಸ್ಸು ಮಾಡಿದರೂ, ದಾನಗಳನ್ನು ಮಾಡಿದರೂ, ವಿವಿಧ ಯಾಗಗಳನ್ನು ಮಾಡಿದರೂ ಲಭಿಸುವುದಿಲ್ಲ. ಅನನ್ಯ ಭಕ್ತಿಯಿಂದ ಮಾತ್ರ ವಿಶ್ವರೂಪಿಯಾದ ನನ್ನನ್ನು ಶಾಸ್ತ್ರಜ್ಞಾನದಿಂದ ತಿಳಿಯಲು ಸಾಧ್ಯ. ಸಾಕ್ಷಾತ್ಕರಿಸಿಕೊಳ್ಳಲು, ಕೊನೆಗೆ ಪ್ರವೇಶ ಮಾಡಲು, ಜೀವಾತ್ಮನು ಪರಮಾತ್ಮನಲ್ಲಿ ಸೇರಲು, ಹುಟ್ಟು ಸಾವುಗಳು ಇಲ್ಲದಂತಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಅರ್ಜುನ, ನಿನಗೆ ವಿಶ್ವರೂಪವನ್ನು ತೋರಿಸಿದೆನು. ನಿನ್ನ ಹೊರತು ಇದಕ್ಕೆ ಮೊದಲು ಯಾರೂ ಕಂಡಿರಲಿಲ್ಲ. ಅದಕ್ಕೆ ವೇದಗಳನ್ನು, ಯಜ್ಞಗಳನ್ನು, ಅಧ್ಯಯನಗಳನ್ನು, ದಾನಗಳನ್ನು, ಉಗ್ರಕ್ರಮಗಳನ್ನು ಆಶ್ರಯಿಸಿದವರೂ ನೋಡಿರಲಿಲ್ಲ. ಈ ನನ್ನ ಭಯಂಕರವಾದ ವಿಶ್ವರೂಪವನ್ನು ಕಂಡು ನೀನು ಭಯಪಡಬೇಕಾಗಿಲ್ಲ. ಹರ್ಷಚಿತ್ತನಾಗಿ ನನ್ನ ಮೊದಲಿನ ರೂಪವನ್ನೇ ನೋಡು ಎಂದನು. ನನಗೆ ಪ್ರಿಯವಾದ ಕರ್ಮಗಳನ್ನು ಮಾಡುತ್ತಾ, ನನ್ನನ್ನೇ ಭಜಿಸುತ್ತಾ, ನಾನೇ ಶ್ರೇಷ್ಠನೆಂದು ತಿಳಿದು ನನ್ನ ಪ್ರಾಪ್ತಿಯೇ ಗುರಿ ಎಂಬ ಭಾವನೆಯಿಂದ ಅಸಂಗನಾಗಿ, ಧನ, ಪುತ್ರ, ಮಿತ್ರ, ಸ್ತ್ರೀ ಆಸಕ್ತಿರಹಿತನಾಗಿ, ಸಕಲ ಪ್ರಾಣಿ ಜೀವಿಗಳಲ್ಲಿಯೂ ದಯೆ ಉಳ್ಳಂಥವನಾಗಿ ನನ್ನನ್ನು ಪ್ರವೇಶಿಸಿ ಮುಕ್ತಿಯನ್ನು ಹೊಂದುವನು. ಹೀಗೆ ಶ್ರೀಕೃಷ್ಣನು ವಿಶ್ವರೂಪ ದರ್ಶನ ಯೋಗದಲ್ಲಿ ತನ್ನ ವಿರಾಟ್ ಸ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಇಲ್ಲಿಗೆ 11ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.